ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಸುರಪುರದಲ್ಲಿ 50ಕ್ಕೂ ಹೆಚ್ಚು ಸಂಘಟನೆಗಳ ಪ್ರತಿಭಟನೆ. ಶ್ರೀ ಪ್ರಭು ಕಾಲೇಜ್ ಮೈದಾನ ಜಾಗ ಮಂಜೂರು ಮಾಡದಿರಲು ಆಗ್ರಹ. ಸುರಪುರ ಪಟ್ಟಣದಲ್ಲಿ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶ್ರೀ ಪ್ರಭು ಕಾಲೇಜ್ ಮೈದಾನದ ಜಾಗವನ್ನು ಯಾವುದೇ ಕಾರಣಕ್ಕೂ ಯಾವುದೇ ಸಮಾಜಕ್ಕೆ ಮಂಜೂರು ಮಾಡಬಾರದು ಎಂದು ಆಗ್ರಹಿಸಿ ಭಾರೀ ಪ್ರತಿಭಟನೆ ನಡೆಯಿತು. ಪಟ್ಟಣದ ತಹಸೀಲ್ದಾರ ಕಚೇರಿ ಮುಂಭಾಗದಲ್ಲಿ 50ಕ್ಕೂ ಹೆಚ್ಚು ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ನಡೆಸಿದರು. ಶ್ರೀ ಪ್ರಭು ಕಾಲೇಜ್ ಮೈದಾನವು ಸಾರ್ವಜನಿಕರ ಬಳಕೆಯ ಸ್ಥಳವಾಗಿದ್ದು, ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಪಟುಗಳಿಗೆ ಅಗತ್ಯವಾದ ಮೈದಾನವಾಗಿದೆ. ಆದ್ದರಿಂದ ಈ ಜಾಗವನ್ನು ಯಾವುದೇ ಸಮುದಾಯಕ್ಕೆ ಮಂಜೂರು ಮಾಡುವುದರಿಂದ ಸಾರ್ವಜನಿಕ ಹಿತಕ್ಕೆ ಧಕ್ಕೆ ಉಂಟಾಗುತ್ತದೆ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟರು. ಪ್ರತಿಭಟನೆಯ ಬಳಿಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಉದ್ದೇಶಿಸಿ ಬರೆದ ಮನವಿ ಪತ್ರವನ್ನು ಸುರಪುರ ತಹಸೀಲ್ದಾರರ ಮೂಲಕ ಸಲ್ಲಿಸಲಾಯಿತು. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಜಾಗವನ್ನು ಯಥಾಸ್ಥಿತಿಯಲ್ಲಿ ಉಳಿಸಬೇಕೆಂದು ಸಂಘಟನೆಗಳು ಮನವಿ ಮಾಡಿವೆ. ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಿತು. ಅನ್ಯಾಯ ಯಾರು ಮಾಡಕತ್ತಾರ, ನ್ಯಾಯ ಯಾರು ಮಾಡಕತ್ತಾರ ಅಂತ ಸರ್ಕಾರ ಗೊತ್ತದ. ಅದು ಕಣ್ಮುಚ್ಚಿನಾಟ ಮಾಡಕತ್ತಾರ. ಸತ್ಯನ ಯಾರು ನೋಡಕತ್ತಾರ, ಸತ್ಯಕ್ಕಾಗಿ ಹೋರಾಟ ಯಾರು ಮಾಡಕತ್ತಾರ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಈಗಾಗಲೇ ಸಾಕಷ್ಟು ಬಾರಿ ಮನವಿನ ಆಗ್ಯಾವ, ಪ್ರತಿಭಟನೆಗಳಾಗ್ಯಾವ, ಹೋರಾಟಗಳಾಗ್ಯಾವ. ಅದ್ರ ಬಗ್ಗೆ ಎಣ್ಣೆ ಮಾತಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಈ ದೇಶದಲ್ಲಿ ಪ್ರತಿಯೊಂದು ಜಾತಿ ಧರ್ಮದ ಜನರು ಅವ್ರನ್ನ ಇಷ್ಟಪಡ್ತಾರ, ಅವ್ರನ್ನ ಗೌರವಿಸ್ತಾರ. ಅವ್ರು ಈ ಭಾರತ ದೇಶದ ಪಿತಾಮಹ ತಂದೆ ಅಂತ ಒಪ್ಕೊಂಡ. ಆದರೆ ಇಲ್ಲಿ ಆಗ್ತಿರೋದು ಏನಂತ ಹೇಳಿದ್ರೆ, ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಅಂಬೇಡ್ಕರ್ ಹೆಸರನ್ನ ಮಸಿ ಬೆಳಿತಕ್ಕಂಥ ಕೆಲಸ ನಡೆದಿದೆ ಅಂತ ಹೇಳಿ ಸ್ಪಷ್ಟ ಗೊತ್ತಿಲ್ಲ. ಎರಡನೇ ಮಾತಿಲ್ಲ. ಅಂಬೇಡ್ಕರ್ ಅವರು ಏನ್ ಹೇಳ್ಯಾರಂದ್ರೆ, ಪ್ರೀತಿ ಸೌಹಾರ್ದದಿಂದ ಜೀವನ ಮಾಡ್ರಿ ಅಂತ ಹೇಳ್ಯಾರ. ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡ್ರಿ, ಪ್ರೀತಿ ವಿಶ್ವಾಸದಿಂದ ಇರ್ರಿ, ಎಲ್ಲರ ಜೊತೆಯಲ್ಲಿ ಸಹಬಾಳತ್ವ ಸೌಹೃದಯಗಳಾಗಿರ್ರಿ ಅಂತ ಹೇಳ್ಯಾರ. ಪ್ರತಿಭಟನೆ ಆಗಿರ್ಬೇಕು, ಪ್ರತಿಭಟನೆ ಮಾಡಬೇಕು, ಇಲ್ಲ ಅಂತಲ್ಲ. ನಾವು ಒಬ್ಬ ಸಂಘಟನೆಗಾರ, ನಾವು ಪ್ರತಿಭಟನೆ ಮಾಡ್ತೀವಿ, ಅದಕ್ಕೆ ನಾವು ಬೆಂಬಲಿಸ್ತೀವಿ, ಇಲ್ಲ ಅಂತಲ್ಲ. ಆದರೆ ನೀವು ಮಾಡ್ತಕ್ಕಂಥದ್ದು ತಪ್ಪು, ಖಂಡಿತ ತಪ್ಪಿದು. ಯಾಕಂತ ಹೇಳಿದ್ರೆ ವಿಷಯಗಳು ಸಾಕಷ್ಟವ. ಇವತ್ತಿನ ಹೋರಾಟ ಮಾನ್ಯ ಜಿಲ್ಲಾಧಿಕಾರಿ ಅವರು ನಿನ್ನೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಅವರು ಬಂದಾಗ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡ್ಕೊಂಡಿವಿ. ಏನಂತ ಹೇಳಿದ್ರೆ, ಸರ್, ಈ ತಾಲೂಕಿನ ಜನರಲ್ಲಿ 99% ಜನರು ಆ ಒಂದು ವಿಷಯಕ್ಕೆ ವಿರೋಧ ಅದ. ಅಂಬೇಡ್ಕರ್ ಅವ್ರ ಬಗ್ಗೆ ಅಲ್ಲ, ಆ ಎಜುಕೇಶನ್ ಟ್ರಸ್ಟ್ ಈಗಲ್ಲ, ಸುಮಾರು 60ಗಳ ಕಾಲ ಅಲ್ಲಿ ಎಜುಕೇಶನ್ ಟ್ರಸ್ಟ್ ಅದ ರಾಂಪುರಿ ಅವ್ರದ್ದು. ನಮ್ ತುರ್ಬುರ್ಕ ಜಾಗ ಅಂತ ಏನಾದ್ರು ಇದ್ರೆ ಅದು ಒಂದೇ ಜಾಗ. ಮಕ್ಕಳು ಆಟ ಆಡೋದಕ್ಕಾಗಿರ್ಲಿ, ವೃದ್ಧರು ವಾಕಿಂಗ್ ಮಾಡ್ಲಕ್ಕಾಗಿರ್ಲಿ, ಹಳ್ಳಿಯಿಂದ ಬಂದಂತ ಜನರು ಸಂತಿ ಗಿಂತಿ ಮಾಡ್ಕೊಂಡು ಎಲ್ಲೆಲ್ಲಿ ಕುಂದ್ರಬೇಕಂದ್ರೆ ಜಾಗ ಇಲ್ಲ. ನಮ್ ಸುರ್ಪುರ್ಕ ಎಲ್ಲಿ ಕುಂದ್ರಬೇಕ್ರಿ? ಈ ಸಿಟಿಯಾಗ ಜೀವನ ಮಾಡ್ತಕ್ಕಂಥ ಅವ್ರ ಮನ್ಯಾಗ ಇರ್ತಾರೆ. ಈಗ ಹಳ್ಳಿಯಿಂದ ಬಂದಂತ ಜನರು ಎಲ್ಲಿ ಕುಂದ್ರಬೇಕು? ಬಸ್ ಸ್ಟ್ಯಾಂಡ್ ದೊಡ್ಡ ಜಾಗ ಅದ. ಬಸ್ ಸ್ಟ್ಯಾಂಡ್ ಹಿಂಗ್ ದಾರ ಹೇಳಿದಾರೆ, ಯಾರೋ ವೆಹಿಕಲ್ಗಳು ಇಲ್ಲಿ ಬರಬಾರ್ದೆ, ಮನುಷ್ಯರಿಗೆ ಬರ್ಬೇಡ್ರಿ ಅಂತ. ಇಲ್ಲಿ ಎಲ್ಲಿ ಕುಂದ್ರಬೇಕು ನಾವು ಹಳ್ಳಿಯಾರು? ಅದು ಇದ್ದೊಂದು ಜಾಗನ ನನಗ್ ಬೇಕು, ನಿನಗ್ ಬೇಕು, ನನಗ್ ಬೇಕು, ನಿನಗ್ ಬೇಕಂದ್ರ ಜನರಿಗೆ ಹೋಗ್ಬೇಕು ಸರ್. ಇದು ಜಿಲ್ಲಾಧಿಕಾರಿ ಅವರಿಗೆ ಗೊತ್ತಾಗಲ್ಲ, ಸರ್ಕಾರಕ್ಕೆ ಗೊತ್ತಾಗಲ್ಲ, ಯಾರು ಸುಳ್ಳು ಯಾರು ಸತ್ಯ ಅಂತ ಗೊತ್ತಾಗಲ್ಲ. ಆ ಕಾರಣಕ್ಕಾಗಿ ಇವತ್ತ ಎಲ್ಲಾ ಜಾತಿ ಸುರಪುರ ತಾಲೂಕಿನ ಎಲ್ಲಾ ಜಾತಿ ಜನಾಂಗದ ಸಂಘಟನೆಗಳ ಮುಖಂಡರುಗಳು ಈ ವೇದಿಕೆ ಮೇಲಾರ ಸುಮಾರು 40 ಸಂಘಟನೆಗಳು ಇವತ್ತ ಈ ಒಂದು ಹೋರಾಟಕ್ಕೆ ಬೆಂಬಲಿಸದ. 45 ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸ್ಯಾರ. ಅವರೆಲ್ಲಾ ಪದಾಧಿಕಾರಿಗಳು ಒಬ್ರು ಇಬ್ರು ಬಂದಾರ. ಒಂದು ವೇಳೆ ಇದ್ರು 8, 10, 20 ಆದ್ರೆ ಏನಾಗ್ತದೆ? ಕಂಟ್ರೋಲ್ ಮಾಡಕ್ಕಾಗಲ್ಲ. ಕಂಟ್ರೋಲ್ ಮಾಡಕ್ಕ ದಯಮಾಡಿ ಈ ಶಾಂತಿಯುತವಾದ ಹೋರಾಟಕ್ಕ, ನ್ಯಾಯಪರವಾದ ಹೋರಾಟಕ್ಕ ಸಮ್ಮತಿಸಿ ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ಬೋದು, ಮಾನ್ಯ ತಹಸೀಲ್ದಾರ್ ಸಾಹೇಬರಾಗಿರ್ಬೋದು,
ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಅಧಿಕಾರಿ ವರ್ಗಕ್ಕೂ ಒಂದು ಎಚ್ಚರಿಕೆ. ಇದು ಸೌಜನ್ಯದ ಹೋರಾಟ ಅದ, ಇದನ್ನ ತಿರುವು ಆಗಬಾರ್ದು ಅಂತ ನಮ್ಮ ಉದ್ದೇಶ. ಯಾವುದೇ ಪ್ರೀತಿ ವಿಶ್ವಾಸ ಧಕ್ಕೆ ಬರಬಾರ್ದು. ಆ ಕಾರಣಕ್ಕಾಗಿ ನಾವು ಪುನಃ ವಿನಂತಿ ಮಾಡ್ಕೊಂತೀವಿ ಜಿಲ್ಲಾಧಿಕಾರಿಗಳವರಿಗೆ, ಮಾನ್ಯ ಸಿದ್ದರಾಮಯ್ಯಗೂ ವಿನಂತಿ ಮಾಡ್ಕೊಂತೀವಿ ವೇದಿಕೆ ಮುಖಾಂತರ. ಕರಿಗೆ ಅವ್ರಿಗೆ ದೊಡ್ಡ ಕರಿಗಾಗ ಸಣ್ಣ ಕರಿಗೆ ಇಬ್ಬರಿಗೂ ವಿನಂತಿ ಮಾಡ್ಕೊಂತೀವಿ. ನಾವು ಕರಿಗೆ ಅಭಿಮಾನಿ ಇದ್ದೀವಿ, ನಾವು ಯಾರಿಲ್ಲಂದ್ರೆ ಕರಿಗಾಬಿಗಳ ಅಭಿಮಾನಿ ಇದ್ದೀವಿ. ನಾವು ಅಂಬೇಡ್ಕರ್ ಫ್ಯಾನ್ಸ್ ಇದ್ದೀವಿ. ಅಂಬೇಡ್ಕರ್ನ ನಮ್ಮ ಮನೆ ದೇವರಂತ ಪೂಜೆ ಮಾಡ್ತೀವಿ. ನಾವು ಕೋರಿಕೆಗಾಗಿ ಅಂಬೇಡ್ಕರ್ನ ಪ್ರೀತಿಸ್ತೀವಿ ಅಂತ ಹೇಳಿಕೆ ಮಾಡ್ರಿ. ಹೃದಯಾಂತರಾಳದಿಂದ ಬರಲಿ ಅಂಬೇಡ್ಕರ್ ಅವರ ಬಗ್ಗೆ ಕೆಲವು ಒಲವು, ಅವರ ನಂಬಿಕೆ, ಅವರ ಆದರ್ಶ ವ್ಯಕ್ತಿತ್ವ ನಮ್ಮ ಜೀವನದಾಗ ಅಳವಡಿಸಬೇಕು. ಒಂದ್ ಕಡೆ ಅಂಬೇಡ್ಕರ್ ಅವ್ರು ಹೇಳ್ತಾರ, ಅಸ್ಪೃಶ್ಯತೆಯನ್ನಾದ್ರೂ ಹೋಗಲಾಡಿಸಬೇಕಾಗಿದ್ರೆ ಪ್ರೀತಿ ವಿಶ್ವಾಸ ಸೌಹಾರ್ದದಿಂದ ಮಾತ್ರ ಸಾಧ್ಯ, ಹೋರಾಟದಿಂದ ಅಲ್ಲ ಅಂತ ಹೇಳ್ತಾರೆ. ಖಂಡಿತ ಅಂಬೇಡ್ಕರ್ ಅವ್ರು ಹೇಳಿದ ಮಾತಿದ್ದು, ನಾನು ಹೇಳಿದ್ದಲ್ಲ, ಇನ್ನೊಬ್ರು ಹೇಳಿದ್ದಲ್ಲ. ಪ್ರೀತಿ ವಿಶ್ವಾಸ ನಂಬಿಕೆ ಅನ್ನೋದು ಎಲ್ಲಿ ಇರ್ತದ ಅಲ್ಲಿ ಗೆಲುವು ಖಚಿತ, ಎರಡನೇ ಮಾತಿಲ್ಲ. ಪ್ರತಿಭಟನೆಗಳಿಬೇಕಾದಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಮ್ಮ ಸಮುದಾಯಗಳ ಮೇಲೆ ದೌರ್ಜನ್ಯ ಆಗಿದ್ರೆ, ನಮಗೆ ಅನ್ಯಾಯ ಆಗಿದ್ರೆ ಪ್ರತಿಭಟನೆ ಮಾಡೋಣ, ಹೋರಾಟ ಮಾಡೋಣ, ಅದಕ್ಕೆ ನಾವು ಜೊತೆಗಿದ್ದೀವಿ. ಇಲ್ಲ ಅಂತಲ್ಲ ಅಂದ್ರೆ ನಾವು ಕೇಳಿದ್ದೆಲ್ಲ ಸಿಗ್ಬೇಕ ನಮ್ಗ? ನಾವೇನ್ ಕೇಳ್ತೀವಿ ಅದನ್ನೆಲ್ಲ ಸಿಗ್ಬೇಕ ನಮ್ಗ? ತಪ್ಪಾಗ್ತದಲ್ರಿ, ತಪ್ಪಾಗ್ತದ. ಅದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತದ್ದು, ಆ ಎಜುಕೇಶನ್ ಟ್ರಸ್ಟಿಗೆ ಸಂಬಂಧಪಟ್ಟಂತ ಆಸ್ತಿ. ಅದಕ್ಕಿಂತ ಮೂಲತಃ ಈ ಸುರಪುರ ಸಂಸ್ಥಾನದ ಆಸ್ತಿ ಅದು. ಇದು ಸ್ಪಷ್ಟ ಗಮನದಲ್ಲಿರ್ಲಿ ಎಲ್ಲ ಹೋರಾಟಗಾರರಿಗೆ. ನಮ್ಮ ದೇಶ ಬ್ರಿಟಿಷರಿಗೆ ಬ್ರಿಟಿಷರ ಅಧಿಕಾರದಾಗ ಒಳಪಟ್ಟಾಗ ಇಲ್ಲಿ ರಾಜರ ಆಳ್ವಿಕೆ ಇತ್ತು, ಇಲ್ಲಿ ಭಾರತದ ರಾಜರ ಆಳ್ವಿಕೆ ಇತ್ತು. ಆ ಸಂದರ್ಭ ನಮ್ಮ ಸುರಪುರ ಸಂಸ್ಥಾನದ ಬಹುಮುಖ್ಯವಾದ ಪಾತ್ರ ಅದ. ಸಾವಿರಾರು ಎಕರೆ ಆಸ್ತಿನ ದಾನ ಕೊಟ್ಟಂತ ಉದಾಹರಣೆಗಳವ. ಇವತ್ತಿನ ತನಕ ಇನಾಮ್ ಭೂಮಿಗಳು ಅವ್ರ ಹೆಸರವ. ಆ ಒಂದು ಸೌಲಭ್ಯ ಪಡೆದರಲ್ಲಿ ನಾವು ಒಬ್ರು. ರಾಜರ ದಾನ ಕೊಟ್ಟಂತ ಆಸ್ತಿನ ಸೌಲಭ್ಯ, ಆ ಒಂದು ಬೆನಿಫಿಟ್ ತಗೊಂಡ ನಾವು ಒಬ್ರು. ಹಂಗಾಗಿ ರಾಜರ ಮ್ಯೂಸಿಯಂ ಕಟ್ಟಿಸ್ತೀವಿ ಅಂದ್ರೆ ಏನ್ ತಪ್ಪಾಗತ್ತೆ? ಸುರಪುರ ಸಂಸ್ಥಾನದ ಬಹುಮುಖ್ಯವಾದ ಪಾತ್ರ ಅದ್ರಿ. ಅದನ್ನು ಬೆಳೆಸಬೇಕು, ಅದನ್ನು ಉಳಿಸಬೇಕು. ಸುಮ್ಮನೆ ಅನಾವಶ್ಯಕ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಸುರಪುರದ ಶಾಂತಿಗೆ ಧಕ್ಕೆ ತರಬಾರ್ದು ಅಂತ ನಮಗೆ. ಮತ್ತೆ ಅದೆಲ್ಲಿ ಮಾತು ಧಕ್ಕೆನೆ ತರ ಬಂದು ತಪ್ಪಾಗ್ತದ, ಕಾನೂನು ಕ್ರಮ ತಗೊಂತದ. ನಮ್ದು ತಪ್ಪಿದ್ರೆ ನಮ್ಮ ಮೇಲೆ ತಗೊಳ್ಳಿ, ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋತದ. ಕಾನೂನು ಯಾರಪ್ಪನ ಆಸ್ತಿ ಅಲ್ಲ, ನಮ್ಮ ಅಪ್ಪನ ಆಸ್ತಿ ಅಲ್ಲ, ಇನ್ನೊಬ್ಬರ ಅಪ್ಪನ ಆಸ್ತಿ ಅಲ್ಲ, ಸರ್ಕಾರ ಅದು. ಆ ಕಾರಣಕ್ಕಾಗಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂತೀವಿ ನಾವು, ನ್ಯಾಯಸಮ್ಮತಾದ ಹೋರಾಟಕ್ಕ ಇಷ್ಟೆಲ್ಲ ಸಮುದಾಯಗಳ ಇಲ್ಲಿ ಒಂದೇ ಸಮುದಾಯದವರು ಇಲ್ಲ. ಇಲ್ಲಿ ವಾಲ್ಮೀಕಿ ಸಮುದಾಯದವರು ಅಷ್ಟೇ ಇಲ್ಲ, ಎಲ್ಲಾ ಜಾತಿ ಜನಾಂಗ ಯಾವಾಗಲೂ ರಾಜ ಮಹಾರಾಜರ ಕಾಲದಲ್ಲಿದ್ದನು ಆ ಎಷ್ಟು ಸಮುದಾಯ ಇನ್ನುಳಿದ ಜಾತಿಗಳಿಗೆ ಅಪ್ಪಿಕೊಂಡು ಪ್ರೀತಿಸಿ ಹತ್ತಿ ಕರ್ಕೊಂಡು ಹೋದಂತ ಉದಾಹರಣೆಗಳಾವ. ಇವತ್ತಿನ ಅದ್ರ ಸಂಕೇತವಾಗಿ ಇವತ್ತು ಇಷ್ಟೆಲ್ಲ ಜನರು ಬೇರೆ ಬೇರೆ ಜಾತಿಯವರು ಆ ಸಂಘಟನೆಗೆ ಸಪೋರ್ಟ್ ಮಾಡಕತ್ತೀವಿ ಅಂದ್ರೆ ಅದರ ಅರ್ಥ ದೌರ್ಜನ್ಯ ಅಲ್ಲ. ಯಾರು ಬೆದರಿಕೆಗೆ ಬಂದಿಲ್ಲ, ಯಾರು ಒತ್ತಾಯಕ್ಕೆ ಬಂದಿಲ್ಲ. ವಿಷಯ ಕರೆಕ್ಟ್ ಅದ, ಅವ್ರು ಹೋಗ್ತಕ್ಕಂಥ ವೇ ಸರಿಯಾದ ರೀತಿಯಲ್ಲಿ ಅದ. ಅದಕ್ಕೆ ನಾವು ಸಂಪೂರ್ಣ ಬೆಂಬಲ ಅಂತ ಅವತ್ತು ಹೇಳಿ, ನಾನು ಫಸ್ಟ್ ಮೀಟ್ನಾಗೆ ಹೇಳಿ ಸರ್, ನಾವು ಸಂಪೂರ್ಣ ಬೆಂಬಲ ತಮ್ಮ ಹೇಳಿ ಇವತ್ತಿನ ಅದೇ ಮಾತಾಡ್ತೀವಿ. ದಯಮಾಡಿ ಇನ್ನು ಎಲ್ಲೆಲ್ಲಿ ಅಕ್ವೇರ್ ಮಾಡ್ಯಾರ, ಇನ್ನು ಯಾರೋ ನನ್ನಂತವ್ರು ಯಾರಾದ್ರೂ ಇನ್ನುಳಿದ ಸರ್ಕಾರ ಜಮೀನನ್ನ 23/7 ಯಾವ್ದು ಪ್ರಾಪರ್ಟಿ ಗೋಲ್ಡನ್ ಕೇವ್ ಬುದ್ಧ ಹೌದು. ಅದು ಏನೋ ಹೇಳ್ತಾರ, ಅದನ್ನ ಆಗಲೇ ಪ್ರಸ್ತಾವನೆ ಆಯ್ತು. ನಿನ್ನೆ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಮಾಡ್ಬೇಕಂತಂದ್ರೆ ಕೆಲವರು ಸೋದರರು ನಿಂದ್ರಿ, ತಾಳ್ಮೆ ಇರಲಿ, ಅದನ್ನ ವಿಚಾರ ಮಾಡಮ್ಮ. ಅದು ಏನದ ಹೆಂಗಿಲ್ಲ, ಅದು ಅವ್ರಿಗೆ ಎಷ್ಟು ಅಲಾಟ್ಮೆಂಟ್ ಆಗ್ಯದ ನಮ್ಮ ಅಣ್ಣ ತಮ್ಮರಿಗೆ. ಒಂದೂವರೆ ಎಕರೆ ಇರ್ತದೆ, 15 ಎಕರೆ ನಮ್ದು 21 ನೋಡ್ರಿ, ಇದು ನೋಡ್ರಿ. ಇನ್ನು ತನ ನಾವು ಬುದ್ಧಿ ಕಡೆಗೆ ಯಾರಾದ್ರೂ ಗಮನ ಹರಿಸಿದ್ರ, ಅದ್ರ ಬಗ್ಗೆ ಪ್ರಸ್ತಾವನೆ ಎತ್ತಿದ್ರ, ಇಲ್ಲಪ್ಪ ಅವ್ರ ಸಮಾಜದವ ಅವ್ರು ಮಾಡಿಕೊಂಡಾರ, ಅವ್ರವ್ರ ದೈವ ಅವ್ರವ್ರ ಸುತ್ತ ಅಂತೇಳಿ ಮಾನ್ಯ ನರಸಿಂಹನಾಯಕರ ಕೈ ಮೇಲೆ ಆಗಿರ್ಬೇಕಾದ್ರೆ ಬಹಳ ಮಂದಿ ನನಗೆ ಪ್ರಕಾರ. ಆಮೇಲೆ ನಮ್ಮ ಸಾಹೇಬ್ರನ್ನ ಅದಕ್ಕೆ ಸಪೋರ್ಟ್ ಕೊಟ್ಟು ಮೊನ್ನೆನೆ ಇದು ವೇಣುಗೋಪಾಲ್ ನಾಯಕರ ಕಾಂಪೌಂಡ್ ಸಲುವಾಗಿ 10 ಲಕ್ಷದ 20 ಲಕ್ಷದ ಹೊರಟಾಕಿದ್ರು. ಅರೇ, ಈ ಪ್ರೀತಿನಿಂದ ಏನೆಲ್ಲ ಗೆಲ್ಲಕ್ಕೆ ಸಾಧ್ಯ. ಪ್ರೀತಿನಿಂದ ಜಗತ್ತನ್ನು ಗೆಲ್ಲಬಹುದು.
ದ್ವೇಷ ಅಸೂಯ ಭಾವನೆಗಳಿಂದ ಏನು ಗೆಲ್ಲಕ್ಕಾಗಲ್ಲ. ಅದು ಅಸಾಧ್ಯದ ಮಾತು. ಆ ತೆಗಿರಿ ಕಲ್ತದು ಎಲ್ಲರೂ ಕೂಡ ಬೆರ್ತು. ಈಗ ಎಷ್ಟಾದ್ರೆ ಜಮೀನು ಅವ್ರಿಗೆ ಈಗ ಆ ಟ್ರಸ್ಟಿಗೆ ಎಷ್ಟು ಸರ್ಕಾರ ಆದೇಶ ಮಾಡ್ಯದ ಈಗ ಅದು ಕೂಡ ಇರುವ 1 ಎಕರೆ 6 ಗುಂಟೆ ಗೈರಾನು ಜಮೀನುಗಳಿದ್ದು ಸುಮಾರು 70 ವರ್ಷಗಳಿಂದ ಸಾರ್ವಜನಿಕವಾಗಿ ಬಳಕೆಯಾಗುತ್ತಿದ್ದು, ಒಂದು ಕೋಮಿನ ಕೆಲವರು ತಮ್ಮ ಮೇಲೆ ಒತ್ತಡ ಏರಿ ಆಸ್ತಿಯನ್ನು ಕಬಳಿಸುವ ಹುನ್ನಾರ ನಡೆಸಿದ್ದು, ಯಾವುದೇ ಕಾರಣಕ್ಕೂ ಅವರಿಗೆ ನೀಡದೆ ಯಥಾಸ್ಥಿತಿ ಮುಂದುವರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವ ಕುರಿತು ಈ ಮೇಲ್ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದ ನಾವುಗಳಾದ ಎಲ್ಲ ಇಲ್ಲಿರ್ತಕ್ಕಂಥ ಸುಮಾರು 40ಕ್ಕೂ ಹೆಚ್ಚು ಸಮಾಜ ಸಂಘಟನೆ ಆಗಿರ್ಬೋದು, ವಿವಿಧ ನಾವು ಈ ಸುರಪುರ ಕಾಲೇಜ್ ಏನು ಮೈದಾನದ ಸರ್ವೆ ನಂಬರ್ 7/1 ವಿಷಯದ ಬಗ್ಗೆ ನಾವು ಮನವಿ ಸಲ್ಲಿಸಿದಿರಿ. ಈ ಮನವಿ ಪತ್ರಗಳನ್ನು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ನಾನು ಸಲ್ಲಿಸ್ತೇನೆ ಅಂತ ತಮ್ಮ ಮೂಲಕ ಹೇಳಬೇಕು.